ವಿವಾಹದ ವಿಷಯವಾಗಿ ಮುಂದುವರಿಯುವಂಥದ್ದಿರಬಹುದು, ಸಂಬಂಧಗಳು ಕೂಡಿ ಬರುವಂಥದ್ದಿರಬಹುದು. ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಶುಭ ಫಲವನ್ನು ಕಾಣುವಂಥದ್ದು. ದ್ವಿತೀಯ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದಿರಬಹುದು. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ವೃಷಭ ರಾಶಿ, ಪ್ರಧಾನವಾಗಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಪ್ರವೇಶದಿಂದಾಗಿ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ, ಆರೋಗ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣುವಂಥದ್ದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ, ಸ್ಥಿತಿಗತಿಗಳಲ್ಲಿ ಒಳ್ಳೆ ರೀತಿಯಾದಂತಹ ಬದಲಾವಣೆಗಳಾಗುವಂಥದ್ದು. ಶುಕ್ರ ಅಂತ ಹೇಳಿದರೆ ಅಖಿಲ ಸಂಪತ್, ವಾಹನ, ವಸ್ತ್ರ, ಭೂಷಣ, ನಿಧಿ ಎಲ್ಲವುದನ್ನು ಕೂಡ ಚಿಂತನೆ ಮಾಡುವಂಥ ಗ್ರಹ ಆಗಿರೋದ್ರಿಂದಾಗಿ ಲೌಕಿಕ ಸುಖಕ್ಕೆ ಬೇಕಾಗಿರ್ತಕ್ಕಂಥ ವಾಹನ ಇರಬಹುದು, ವಸ್ತ್ರ ಇರಬಹುದು, ವೈಢೂರ್ಯ ಇರಬಹುದು, ಬಂಗಾರ ಇರಬಹುದು, ಅಥವಾ ಹೊಸ ವಸ್ತುಗಳನ್ನು ಏನಾದರೂ ಗೃಹ ಸೌಲಭ್ಯಕ್ಕೆ, ಮನೆಗೆ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು, ಇನ್ನಿತರ ಕಾರ್ಯಗಳನ್ನು ನೀವು ಮಾಡುವಂಥದ್ದು, ಅಥವಾ ವಿವಾಹದ ವಿಷಯವಾಗಿ ಮುಂದುವರಿಯುವಂಥದ್ದಿರಬಹುದು, ಸಂಬಂಧಗಳು ಕೂಡಿ ಬರುವಂಥದ್ದಿರಬಹುದು, ಮನೆಯಲ್ಲಿ ಶುಭ ಸಮಾರಂಭಗಳ ಒಂದು ವಾತಾವರಣ ಏರ್ಪಾಡಾಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಹೊಸದಾಗಿ ಆರಂಭ ಮಾಡುವಂಥ ಉದ್ಯೋಗ ಇರಬಹುದು, ಅಥವಾ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಹೊರಡುವಂಥ ಒಂದು ಕಾರ್ಯದಲ್ಲಿಯೂ ಕೂಡ ಪ್ರಧಾನವಾಗಿ ಬಲ ಇರುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ ಅಂತ ಹೇಳ್ತವೆ. ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಶುಭ ಫಲವನ್ನು ಕಾಣುವಂಥದ್ದು. ದ್ವಿತೀಯ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದಿರಬಹುದು. ಒಂದು ಖರ್ಚು ಮಾಡಲಿಕ್ಕೆ ಹೋಗಿ ಅದಕ್ಕೆ 10 ಖರ್ಚುಗಳು ಸೇರುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಒಳ್ಳೆಯ ದುಡಿಮೆ ಇದ್ದರೂ ಕೂಡ ಖರ್ಚಿನ ಒಂದು ವಿಷಯದಲ್ಲಿ ಗಮನ ಇಟ್ಟರೆ ಬಹಳ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಗುರುವಿನ ಒಂದು ಅನುಕೂಲ ಸ್ಥಿತಿ ಇರುವುದರಿಂದಾಗಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಏಕಾಗ್ರತೆಯನ್ನು ಇಟ್ಟುಕೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥದ್ದು. ಅದೇ ರೀತಿ ಸಹಾಯವು ಕೂಡ ನಿಮ್ಮ ಒಳ್ಳೆಯ ರೀತಿಯಾಗಿ ನಿಮ್ಮ ಸಹೋದರರಿಂದ, ಅಥವಾ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸೌಲಭ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅಥವಾ ರಾಜಕೀಯ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಾದಂತಹ ಪ್ರಶಂಸೆಗಳು, ಗೌರವಗಳು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಆ ಒಂದು ವಿಷಯದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲವು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸ್ವತ್ತುಗಳನ್ನು ಸರಿಪಡಿಸಿಕೊಳ್ಳುವಂಥದ್ದಿರ್ಬೋದು, ಅಥವಾ ನಿಮ್ಮ ಒಂದು ದಾಖಲೆ ಪತ್ರಕ್ಕೆ ಸರಿಪಡಿಸಿಕೊಳ್ಳುವಂತಹ ಕೆಲಸದಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ಅಥವಾ ಪೂರ್ವ ಸಂಬಂಧವಾಗಿ, ಅಂದರೆ ಈ ಮೊದಲು ಯಾವುದಾದ್ರೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಫೈಟ್ ಮಾಡ್ತಾ ಇದ್ದರೆ ಜಯಪ್ರಾಪ್ತಿ ಆಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. 4ನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗ ಮಾಡುವವರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ವಾಹನ ಚಲಿಸುವಾಗಿರಬಹುದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೂ ಕೂಡ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಒಂದು ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಏಕಾಗ್ರತೆಗೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಉಪಾಸನೆಗಳು, ದೇವತಾ ಆರಾಧನೆಗಳನ್ನು, ಶ್ಲೋಕಗಳನ್ನು ಪ್ರತಿನಿತ್ಯ ಓದ್ತಾ ಹೋದರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ವ್ಯಾಸಂಗಗಳನ್ನು, ಅಂದರೆ ವಿದ್ಯಾಭ್ಯಾಸಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ಬಲವನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮ್ಮ ಶತ್ರು, ಋಣ, ರೋಗ ಸ್ಥಾನವನ್ನು ನೋಡೋದ್ರಿಂದಾಗಿ ಸಾಕಷ್ಟು ಶತ್ರುಗಳಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂಥ ಒಂದು ಫಲವನ್ನು ಕಾಣಬಹುದು. ಯಾವುದೇ ವಿಷಯದಲ್ಲಿಯೂ ಕೂಡ ಕೆಲವಷ್ಟು ತೋರ್ಪಡಿಕೆಗಳನ್ನು ಮಾಡಿಕೊಳ್ಳದೇ ಇದ್ದರೆ ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೋ, ಅಥವಾ ಇನ್ನೊಬ್ಬರಿಗೆ ಪರೋಪಕಾರಗಳನ್ನು, ಜಾಮೀನನ್ನು ಹಾಕಲಿಕ್ಕೆ, ಸಾಕ್ಷಿಗಳನ್ನು ಹಾಕಲಿಕ್ಕೆ ಹೋಗುವಂಥ ವಿಷಯದಲ್ಲಿ ಪೂರ್ವಾಪರ ವಿಮರ್ಶೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಗಡಿಬಿಡಿಗಳನ್ನು ಮಾಡಿಕೊಳ್ಳದೇನೆ
ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗ ಸ್ಥಾನಕ್ಕೆ ಗುರುದೃಷ್ಟಿ ಇರುವುದರಿಂದಾಗಿ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥ ಯೋಗಗಳಿರುವಂಥದ್ದು, ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಸಿಗುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗೌರವಗಳು ಸಿಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಒಳ್ಳೆಯ ಸಪೋರ್ಟ್ಗಳು ಕೂಡ ಸಿಗುವಂಥದ್ದು, ಮಾಡುವಂಥ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಲಿಕ್ಕೆ ಇರತಕ್ಕಂಥ ಒಂದು ಕಾಲಘಟ್ಟವಾಗಿರತಕ್ಕಂಥದ್ದು, ಒಳ್ಳೆಯ ಲಾಭಾಂಶವು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದು, ಸರಿಯಾಗಿ ಅದನ್ನು ಸದುಪಯೋಗವನ್ನು ಪಡಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ನಿಮಗೆ ಅದು ಅನುಕೂಲಕರವಾಗಿ ಬರ್ತಕ್ಕಂಥ ಎಲ್ಲ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಇಷ್ಟೆಲ್ಲ ಶುಭ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಬರುವಂಥ ಸಾಧ್ಯತೆಗಳು ರಾಹುವಿನಿಂದಾಗಿಯೂ ಕೂಡ ಇರತಕ್ಕಂಥದ್ದು. ಆರೋಗ್ಯದ ವಿಷಯದಲ್ಲಿ ಅಥವಾ ಕೆಲವಷ್ಟು ಬೆಳ್ಳಗಿರುವಂಥದ್ದೆಲ್ಲ ಹಾಲಲ್ಲ ಅಂತ ಹೇಳುವಂಥದ್ದು ನಿಮ್ಮ ಗಮನಕ್ಕೆ ಬರುವಂಥ ಒಂದು ಕಾಲಘಟ್ಟವಾಗಿರೋದ್ರಿಂದಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣಬಹುದು. ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.